ಅಟೆನ್ಷನ್. ನಿಜವಾದ ಯುದ್ಧ ಇವಾಗ ಶುರು ಆಗ್ತಾ ಇದೆ. ನಾನು ಹೇಳೋದನ್ನ ಎಲ್ಲರೂ ಗಮನ ಇಟ್ಟು ಕೇಳಿಸ್ಕೋಬೇಕು. ಯುದ್ಧದ ನಿಯಮಗಳು: ಒಂದು ಕೊಡದಲ್ಲಿ ನೀರು ತುಂಬಿಸಿರ್ತೀವಿ, ಅದರಲ್ಲಿ ಹೂವನ್ನು ತುಂಬಿಸಿರ್ತೀವಿ, ಅದರೊಳಗೆ ಒಂದು ಉಂಗುರ ಹಾಕ್ತೀವಿ. ಗಂಡು ಹೆಣ್ಣು ಒಟ್ಟಿಗೆ ಕೈ ಹಾಕಿ ಆ ಉಂಗುರನ ಹುಡುಕ್ಬೇಕು. ಯಾರ ಕೈಗೆ ಉಂಗುರ ಸಿಗುತ್ತೋ ಅವರೇ ವಿನ್ನರ್ ಅಂತ ಘೋಷಣೆ ಮಾಡ್ತೀನಿ. ಏನು ಡೌಟ್ ಇಲ್ಲ ಮಾವ, ಶುರು ಮಾಡ್ಬೋದು. ಹಾ, ಈ ಯುದ್ಧ ಯಾವುದೇ ಗಲಾಟೆ ಇಲ್ಲದೆ ಶಾಂತ ಸ್ವರೂಪದಿಂದ ಯುದ್ಧ ನಡಿಬೇಕು ಅಂತ ಇಬ್ರು ರೆಫ್ರಿಗಳನ್ನ ಅಪಾಯಿಂಟ್ ಮಾಡಿದೀನಿ. ಬಾ ಮತ್ತೆ ಬಾ. ಇದೇನು ಬಾ ಬಾ ಅಂತ ಕರಿತಿದಾರೆ ಅಪ್ಪ? ನಿಮ್ಮ ಪಾಳ್ಯದಿಂದ ಭರತ್, ನಮ್ಮ ಪಾಳ್ಯದಿಂದ ಭವ್ಯ. ಬಾ ಬಾ. ಈ ತರದ ಜೋಕುಗಳಿಗೆಲ್ಲ ನೀವು ಮಿಲಿಟರಿಲಿ ನಗ್ತಾ ಇದ್ರಿಯಾ? ಸದ್ದು ಶಾಂತವಾಗಿ ಆಟನ ನೋಡ್ಬೇಕು. ಆರ್ ಯು ರೆಡಿ? ಒಂದ್ ನಿಮಿಷ. ಉಂಗ್ರ ಯಶೋ, ಉಂಗ್ರ ಬೇಕಂತೆ. ಅದಕ್ಕೆ ನಾನೇನ್ ಮಾಡ್ಲಿ? ನಮ್ಮ ಹುಡುಗ ಗೆಲ್ಬೇಕಲ್ವಾ? ನೀನ್ ಉಂಗ್ರ ಅಂದ್ರೆ ತುಂಬಾನೇ ಲಕ್ಕಿ. ಕೊಡು, ಗೆಲ್ತಾನೆ. ಏನ ನಿಮ್ಮ ಆಟಕ್ಕೆ ನಾನ್ ನನ್ನ ಉಂಗ್ರ ಕೊಡ್ಬೇಕಾ? ಯಾವಲೇ ಗೊತ್ತಾಗಲ್ಲ. ನನ್ ಕೈ ಕಣು, ನಮ್ಮ ಮಗ ಕೂಸಿದ್ ಕಣೋ, ತಗೋಬೇಡ ಕಣೋ. ಸರ್ ನಮಸ್ತೆ ಸರ್. ಉಂಗ್ರ. ಆರ್ ಯು ರೆಡಿ? Referees, please watch. Start. ಅಕ್ಕ ನೀನೇ ಗೆಲ್ಬೇಕು ಅಕ್ಕ. ನೀನೇ ಗೆಲ್ಬೇಕು. ಏ ವಿನಯ್, ಬಿಡ್ಬೇಡ ಕಣೋ, ಉಂಗ್ರ ತಗೊಳ್ಳೋ. ನಾವು ನೀನೇ ಗೆಲ್ಬೇಕು, ಸೋಲೋ ಆಗಿಲ್ಲ ಹೇಳ್ತಾ ಇದ್ದೀನಿ. ಅಕ್ಕ ಬಿಟ್ಕೊಡ್ಬೇಡ, ನೀನೇ ಗೆಲ್ಬೇಕು. ಎತ್ತು ಸಿಗ್ತೇನೋ? ನೀನೇ ಗೆಲ್ಬೇಕು ಅಣ್ಣ. ಯಾವತ್ತೂ ಇಲ್ದೋನು ಇವತ್ತು ನನ್ನ ಪಕ್ಕದಲ್ಲಿ ಬಂದು ಕೂತಿದ್ಯಲ್ಲ, ಏನು ವಿಶೇಷ? ಏನೋಪ್ಪ, ಇವತ್ತಿನ ಪಕ್ಕ ಬಂದು ಕೂತ್ಕೊಂಡು ಮನ್ಸಾರೆ ಮನ್ಸ್ ಬಿಚ್ಚಿ ಮಾತಾಡಬೇಕು ಅನಿಸ್ತು. ನೀನ್ ಸೂಪರ್ ರಾಚಮ್ಮ. ಇಷ್ಟೊಂದು ನೈಸ್ ಹೊಡಿಬೇಕಾದ್ರೆ ನನ್ನಿಂದ ಏನಾಗಬೇಕಾಗಿತ್ತು? ದುಂಬಿಗೆ ಹೂವಿಂದ ಏನಾಗ್ಬೇಕು ಹೇಳಿ ರಾಚಮ್ಮ? ಬಾಳಿ ಹೋದ ಹೂವಿನ ಹತ್ರ ದುಂಬಿಗೇನಪ್ಪ ಕೆಲಸ? ರಾಚಮ್ಮ ರಾಚಮ್ಮ ರಾಚಮ್ಮ, ಈಗಲೇ ಇಷ್ಟು ಸಕ್ಕದಾಗಿದ್ದೀರಾ. ಇನ್ನು ಆ ಏಜಲ್ಲಿ ನಿನ್ ರೇಂಜ್ ಹೆಂಗಿತ್ತು ರಾಚಮ್ಮ? ವಯಸ್ಸಲ್ಲಿದ್ದಾಗ ನನ್ನ ರೇಂಜೇ ಬೇರೆ ಬಿಡಪ್ಪ. ವಾಯ್ಸ್ ಎಲ್ಲ ರಾಚು ರಾಚು ಅಂತ ಕರಿತಾ ಇದ್ರಾ? ಕೂಗೋದ ರಾಚು ರಾಚು ಅಂತ ರಕ್ತದಲ್ಲಿ ಬರೆಯುವರು. ರಾಚು, ನೀವು ಒಂದೇ ಒಂದು ಸತ್ಯ ಹೇಳ. ಇಷ್ಟೊತ್ತು ಹೇಳಿದ್ದೆಲ್ಲ ಸುಳ್ಳೇನೋ ಹಾಗಾದ್ರೆ? ಈ ಮಾತೆ ನನಗಿಷ್ಟ. ಸೈಡ್ ಇಂದ ರಾಧಿಕಾ ತರ ಕಾಣಿಸ್ತೀಯ, ಫ್ರಂಟ್ ಇಂದ ರಮ್ಯಾ ತರ ಕಾಣಿಸ್ತೀಯ. ಓವರ್ ಆಲ್ ಆಗಿ ಬ್ಯೂಟಿಫುಲ್ ಆಗಿದ್ಯಾ. ನಮ್ಮನೆಯವ್ರು ನನ್ನ ಯಾವಾಗ್ಲೂ ಮಂಜುಳಾ, ಆರತಿ, ಜಯಪ್ರದ ಅಂತಿದ್ರು. ಕಳ್ಳಿ 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 ನೀನು. ಆಮೇಲೆ ಏನ್ ಮಾಡೋರು? ಹೋಗಪ್ಪ. ರಾಜು, ಆಗಿನ ಕಾಲದ ಬಾಯ್ಸ್ ಎಲ್ಲ ಫುಲ್ ಪಾಗಲಾಗಿ ನಿನಗೆ ಮುತ್ತು ಕೊಡ್ಬೇಕು ಅಂತ ಅದೆಷ್ಟು ಕಾಯ್ತಿದ್ರು. ಹೋಗಪ್ಪ, ಯಾಕೆ ಎಲ್ಲ ಮಾತಾಡ್ತೀಯ? ಲವ್ವು ರಾಜು. ನಿಂತರ ಏನಾರ ಮುದ್ದಾಗಿರೋ ಹುಡುಗಿ ನನಗ್ ಸಿಕ್ಬಿಟ್ಟಿದ್ರೆ ಇದ ಹಿಂಗ್ ಇಟ್ಟು ನಿಮ್ಮನ್ನ ಹಿಡ್ಕೊಂಡು
ಕಲಿ ನೀನು ಏ ಕರ್ಮ ಗುರು ನಮ್ದು. ಸರಿ ಕೇಳಿಮ್ಮ. ನಾಳೆ ದಿನ ನಿಮ್ಮನ್ನ ಧಾಮ್ ಧೂಮ್ ಅಂತ ರೆಡಿ ಮಾಡಿ ಒಂದು ಒಳ್ಳೆ 5 ಸ್ಟಾರ್ ಹೋಟೆಲ್ಗೆ ಕರ್ಕೊಂಡು ಹೋಗ್ತೀನಿ. ಏರೋಪ್ಲೇನಲ್ಲಿ ಬಿಸ್ನೆಸ್ ಕ್ಲಾಸಲ್ಲಿ ಕೂರಿಸಿ ನಿಮ್ಮನ್ನ ಜುಮ್ ಅಂತ ಟ್ರಾವೆಲ್ ಮಾಡಿಸ್ತೀನಿ. ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ಜಾಗ ಕರ್ಕೊಂಡು ಹೋಗ್ತೀನಿ, ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ಪರಿಚಯ ಮಾಡಿಸ್ತೀನಿ. ಆಮೇಲೆ ಅಲ್ಲಿ ಗುಂಡು ತುಂಡು ಇತ್ಯಾದಿ ಕಾರ್ಯಕ್ರಮಗಳಿಗೂ ಕರ್ಕೊಂಡು ಹೋಗ್ತೀನಿ. ಆಗ ನಿಮಗೆ ಏನು ಸಮಸ್ಯೆ ಇರೋದಿಲ್ವಾ? ಎಲ್ಲ ನಿಮ್ಗೆ ಅನುಕೂಲವಾಗಿರುತ್ತಾ? ನಮಗೆ ಅವೆಲ್ಲ ಎಲ್ಲ ಅಭ್ಯಾಸ ಇರುತ್ತಮ್ಮ. ಮೊಲಾನ ಹುತ್ತಕ್ಕೆ ಕರ್ಕೊಂಡು ಹೋಗ್ಬಿಟ್ರೆ ಅದಕ್ಕೆ ಉಸಿರು ಕಟ್ಟದೇ ಇರುತ್ತಾ? ನಮಗಿವೆಲ್ಲ ಸರಿ ಹೋಗೋದಿಲ್ಲಮ್ಮ. ನಾವೆಲ್ಲ ಹೋಗೋ ಜಾಗನೂ ಅಲ್ಲ ಅಲ್ವಾ ಅದು. ಕರೆಕ್ಟ್ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಯಾರ್ಯಾರು ಎಲ್ಲೆಲ್ಲಿ ಇರಬೇಕೋ ಅಲ್ಲಿದ್ರೇನೆ ಸರಿ ಅಲ್ವಾ ಕಾವೇರಮ್ಮನವ್ರೆ? ಅದೇನೋ ಹೇಳಿದ್ರಲ್ಲ ಉಸಿರುಗಟ್ಟುತ್ತೆ ಅಂತ, ನಮಗೂ ಹಾಗೆ ಆಗಿದೆ. ನಾವು ಇರ್ಬೇಕಾಗಿರೋ ಜಾಗ ಇದೆಲ್ಲ ನೋಡಿ ನಮಗೂ ಮುಜುಗರ ಆಗ್ತಿದೆ. ಆದ್ರೆ ಏನ್ ಮಾಡೋದು? ದುಡ್ಡು ಕೊಟ್ಟು ದುಃಖ ಕೊಂಡ್ಕೊಂಡ್ರು ಅಂತ ಹೇಳ್ತಾರಲ್ಲ, ಹಾಗಾಗಿದೆ ನಮ್ಮ ಪರಿಸ್ಥಿತಿ. ಇರ್ಲೇಬೇಕು, ಅನುಭವಿಸ್ಲೇಬೇಕು.